90% ಜನ ನಾವೆಲ್ಲರೂ ಅದರ ಬಡದಾಡ್ಬೇಕು. ಅದರ ಏನೂ ಇಲ್ಲ, ಒಂದು ಊಟದ ಇರ್ತೈತಿಲ್ಲ ಇಲ್ಲ. ಆದರೂ ನಮ್ಮಲ್ಲಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಪ್ರೂಟೆಡ್ ಅಂತ ಕರೀತಾರೆ. 25 ಕೋಟಿ ಬಡವರು ನಾವು ಮ್ಯಾಲಕ್ಕೆ ಹೋದ್ವಿ ಅಂತ ಏನು ಅರ್ಥ ಹೋದ್ರೆ ಏನಾದರೂ ಗೊತ್ತಿಲ್ಲ. ಇವಾಗ ಕೇಳಿದ್ರು ಬಿ ಜೆ ಪಿ ಹೇಳಿಕೆ ಶುರು ಮಾಡಿಬಿಡ್ತಾರೆ. ಅದ್ರ ಬಡತನ ಇಲ್ಲಿ ಹೋಗೈತಿ. ಭಿಕ್ಷುಕರು ದೇಶ ಬಿಟ್ಟು ಹೋಗಿದ್ದಾರೆ. ದುಡಿದ್ರೆ ಎಲ್ಲರಿಗೂ ಸಮರ್ಸುವಂಥ ಪರಿಸ್ಥಿತಿ ಅದನ್ನು 10 ತಾಸು ದುಡಿಯಂಥ ವ್ಯವಸ್ಥೆ ಮಾಡಿದ್ದಾರೆ. ಪಾಪ ಕಾರ್ಮಿಕ ಹೆಂಗೆ ದುಡಿಬೇಕು, ಏನು ಮಾಡ್ಬೇಕು? ಮತ್ತು ಪರ್ಮನೆಂಟ್ ಇಲ್ಲ, ಎಲ್ಲ ಕಾಂಟ್ರಾಕ್ಟ್ ಲೇಬರರ್ಗಳು. ಇವತ್ತು ಬಂದ ನಾಳೆ ಬಂದ್ರೆ ನೀವು ಬರಬೇಡಪ್ಪ ಅಂತ ಹೇಳಿ ಮನೆಗೆ ಹೋಗಿಬಿಡ್ಬೇಕು. ಏನೋ ಮತ್ತೊಂದು ಹಾದಿಲ್ಲ, ಕಾನೂನು ಪ್ರಕಾರ ಬಡದಾಡೋಕ್ಕೆ ಶಕ್ತಿ ಇಲ್ಲ. ಒಬ್ಬ ವಕೀಲ ಕೋರ್ಟ್ಗಿಟ್ಟು ಬಡದಾಡ್ತಂದ್ರೆ ಒಬ್ಬ ವಕೀಲಿಗೆ ಒಂದು ಕೋರ್ಟ್ ಕೇಸ್ ತೊಗೋಬೇಕಾಯ್ತು ಅಂದ್ರೆ 10,000 20,000 30,000 ಅಂತಾರೆ. ಇವಾಗ ಪಗಾರ ಬರೋ ದಿನಕ್ಕೆ 300-400 ರೂಪಾಯಿ ಎಲ್ಲಿದು ಕೊಡ್ತಾನೆ ನಾವು. ಹಿಂಗಾಗಿ ಗಪ್ ಕೊಟ್ಟಟ್ಟು ಸಾಕಪ್ಪ ಅಂತ ಹೋಗ್ತಾನೆ. ಇಂಥ ಸಂದರ್ಭದಲ್ಲೇ ಕೇಂದ್ರ ಸರ್ಕಾರ ಇದ್ದಿದ್ದು ಮಾರ್ಗಸೂಚಿ ಮಾಡಿ 15% ಯಾರಿಗೆ ಅಲ್ಪಸಂಖ್ಯಾತರಿಗೆ ಕೊಡ್ರಿ ಅಂತ ಹೇಳಿದ್ದೀನಿ. ಅದನ್ನು ಇವತ್ತು ರೆಫರೆನ್ಸ್ ಮಾಡಿಕೊಂಡು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಹಿಂದುಳಿದ ಆಯೋಗ ಮಾಡಿ ಸಾಕಷ್ಟು ಹಿಂದುಳಿದ ಜನರಲ್ಲೇ ವಿಶ್ವಾಸ ಮೂಡಿಸಿದ್ದಾರೆ. ಕಾಂತರಾಜ್ ಆಯೋಗ ಮೂಲಕ ಈಗ ಹೊಸದು ಮಾಡಲಿಕ್ಕೆ ಹೊರಟಿದ್ದಾರೆ. ಮತ್ತು ಜೊತೆಗೆ ಇವರೆಲ್ಲ ಕೂಡ್ಕೊಂಡಿದ್ದಾರೆ. OBC ಮತ್ತು ಅದ್ರ ಜೊತೆಗೆ SC ST ಎಲ್ಲ ಕಾರ್ಡ್ ಬಂದು ಸೇರ್ತಾ ಇದ್ದಾರೆ. ಮೇಲಡ್ಡಿ ಅಲ್ಪಸಂಖ್ಯಾತರಷ್ಟು ಆದರೆ ಮುಗಿದು ಬಿಡ್ತು, ನಾವು ಗೆದ್ದೀವನು ಲೆಕ್ಕದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಅದಕ್ಕೆ ಇವರು ಇದ್ದಂಥವ್ರು ಏನು ಮಾಡಿ ಅವ್ರಿಗೆ 15% ಕೊಡುವಂಥ ಡಿಸಿಷನ್ ತೊಗೊಂಡಿದ್ದಾರೆ. ಅದಕ್ಕೆ ನಮ್ಮ BJP ವಿರೋಧ ಮಾಡಿದ್ದಾರೆ. ಹಿಂದೂಗಳನ್ನೆಲ್ಲ ನಾವು ತಮ್ಮ ಕಡೆ ತೊಗೊಳ್ಬೇಕಂತೇಳಿ. ಆದರೆ ಹಿಂದೂಗಳಿಗೆ ಗೊತ್ತಾಗಿದೆ, ನಮ್ಮ ಹಿಂದೂಗಳಿಗೆ ಎಷ್ಟು ನೀವು ಉದ್ಯೋಗ ಕೊಟ್ಟಿದ್ದೀರಪ್ಪ ಕೇಂದ್ರದ ಸರ್ಕಾರಕ್ಕೆ